ಸರ್ ಒಂದು ನಿಮಿಷ. ಇಲ್ಲಿ ಈ ಸೈಡ್ನಲ್ಲಿ ಇಳಿಬೇಕು, ಆಗತ್ತಾ? ಅಲ್ಲ ಅದನ್ನೇ ನೋಡ್ತೀನಿ, ಇರಿ ಒಂದು ನಿಮಿಷ. ಇದು ನಂದಿನಿ ಹಿಡಿಬೇಡ. ಈ ಸೈಡ್ನಲ್ಲಿ ಇಳಿದು ಅಲ್ಲಿಂದ ಆ ಕಲ್ಲು ಮೇಲೆ ಇಳಿದು ಈಚೆ ಸೈಡ್ನಾಗ ಹೋಗಬೇಕು. ಹೋಗ್ಬೋದು, ಹೋಗೋಣ ಸರ್. ಹೇಳಿದಷ್ಟು ಸುಲಭ ಇಲ್ಲ ನಂದಿನಿ, ಸುಲಭ ಇಲ್ಲ, ಗೊತ್ತಾಯ್ತಾ? ಅಲ್ಲಿಂದ ಹಿಂಗೆ ಇಳಿಯಬಹುದು. ಹುಷಾರ್ ಸರ್. ಈ ಬಳ್ಳಿ ಇದೆಯಲ್ಲ, ಇದು ಗಟ್ಟಿ, ಇದು ಬಳ್ಳಿ ಗಟ್ಟಿಯಾ? ಕಾಡ್ ಮನುಷ್ಯರ ತರ ನಾವು ಹಳೆ ಸಿನಿಮಾಗಳಲ್ಲಿ ನೋಡ್ತೀವಲ್ಲ, ಬಳ್ಳಿ ಇಟ್ಕೊಂಡು ಇಳಿಯೋದು. ಇಷ್ಟಾದ ಮೇಲೆ ಇನ್ನು ಸುಲಭ. ನನಗೆ ಗ್ರಿಪ್ ಸಿಗುತ್ತೆ. ಹೌದಾ? ಓ ಸರ್, ಇಳ್ದೇ ಬಿಟ್ಟು 70ನೇ ವರ್ಷ ಸರ್ ಇದು. ಇಲ್ಲಿ ಅಲ್ಲ, ನನಗೆ 70ನೇ ವರ್ಷ ಅಂತ. ನಾನು ಇಳಿತೀನಿ ಬಿಡಿ. ಫುಲ್ಲು ಸ್ಟ್ರೈಟ್ ಇದೆ. ಇದನ್ನು ಇಳಿತಿದ್ದೀರಾ ಅಂತ ಹೆಂಗೆ ಗ್ರಿಪ್ ಇದೆ ಸರ್ ನೀರಲ್ಲಿ? ಇದೇ ನೀರು ಬರುವಂತಹ ಒಂದು ಸುರಂಗ. ಇದರ ಮೂಲಕ ಎಷ್ಟು ಚೆನ್ನಾಗಿ ಇಲ್ಲಿ ಜಂಬಿಟಿಕೆಯ ಕಲ್ಲಿನಿಂದ ಕಟ್ಟಿದ್ದಾರೆ ಎಂಬುದನ್ನು ಗಮನಿಸಿ. ಒಳಭಾಗದಲ್ಲಿ ಬಾವುಲಿಗಳು ಇದ್ದಾವೆ, ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬೇಕು. ಈ ಜಾಗವೇ ಒಂದು ರೀತಿಯ ಜಂಬಿಟಿಕೆಯ ಕಲ್ಲಾಗಿದ್ದರಿಂದ ಈ ರೀತಿ ಕೊರೆದು ಮಾಡಿದಂತಹ ಸುರಂಗ ಈ ಭಾಗದಲ್ಲಿ ಚೆಂದಾಗಿ ಕಾಣುವಂತಹದ್ದು ನೋಡ್ಬೋದು. ಇದು ನೋಡಿ, ಇದು ಒಲೆ. ಇಷ್ಟು ದೊಡ್ಡ ಒಲೆನಾ? ಹಾಂ, ರಾಜರು ಸ್ನಾನ ಮಾಡೋದು ಅಂತಂದರೆ ಸಣ್ಣ ಪುಟ್ಟ ಒಲೆ ಆಗಿರತ್ತ. ಇಷ್ಟು ರಾಜ ಸ್ನಾನಕ್ಕೋಸ್ಕರ ಇರೋಂಥ ಒಲೆ ಇದು. ಪೀಟರ್ ಡೆಲ್ಲವೆಲೆ ಉಲ್ಲೇಖದಲ್ಲಿ ಈ ದರ್ಬಾರ್ ಹಾಲಿನ ಒಂದು ಉಲ್ಲೇಖ ಮಾಡ್ತಾನೆ. ರಾಜ ಎತ್ತರದ ಆಸನದ ಮೇಲೆ ಕೂತ್ಕೊಂಡಿದ್ದ, ಎದುರುಗಡೆ ಒಂದು ಕತ್ತಿಯನ್ನು ಇಟ್ಟಿದ್ರು. ಅದಕ್ಕೆ ಹಿಂಭಾಗದಲ್ಲಿ ಅಲಂಕಾರ ಮಾಡಿದ್ರು. ಆ ಕಡೆ ಈ ಕಡೆ ಗಣ್ಯರು ನಿಂತ್ಕೊಂಡಿದ್ದರು, ಪರಾಕುಗಳನ್ನು ಹೇಳ್ತಾ ಇದ್ದರು. ಈ ರೀತಿಯಾದಂತಹ ಉಲ್ಲೇಖ ಅದರೊಳಗೆ ಮಾಡ್ತಾನೆ. ಯಾವುದು ಇದು? ಯಾವುದೋ ಒಂದು ಎಂಥ ಎಣ್ಣೆ ಗಾಣ ಆಗಿರ್ಬೋದು. ಈ ನೋಡಿ, ಹೌದಾ? ಎಣ್ಣೆ ಹರಿಯ ಗಾಣ ಆಗಿರ್ಬೋದು, ಆ ಸಾಧ್ಯತೆ ಇದೆ ನೋಡಿ. ಮತ್ತಿನ್ಯಾವ ಥರದಲ್ಲಿ ಯೋಚನೆ ಮಾಡಿ ಇಟ್ಟೆ, ಇದ್ರ ಗೊತ್ತಾಗಲಿಲ್ಲ. ಇದು ಏನು ಆಗಿರ್ಬೋದು ಅದ್ರದ್ದು ಒಂದು ಪಾರ್ಟ್ ಇಲ್ಲಿ ಬಿದ್ದಿದೆ. ಇದು ಅಷ್ಟೇ, ಒಂದು ಸುತ್ತಲೂ ಈ ಕಡೆ ಆ ಕಲ್ಲು ಕಟ್ಟಿದ ರೀತಿ ನೋಡಿ ಯಾವ ಥರ ಬರುತ್ತೆ ಅಂತ ಅಲ್ವಾ? ಕೆಳಗಡೆ ಆ ಶಿಲೆಗಲ್ಲನ್ನು ಕಟ್ಟಿದ್ದಾರೆ, ಅಲ್ಲಿ ಮೆಟ್ಲು ಬರುತ್ತೆ. ಆ ಮೆಟ್ಲು ಈಗ ಅಲ್ಲಿ ಮಟ್ಟಿ ಬೆಳೆದು ಹೋಗಿದೆಯಲ್ಲ, ಹಾಗಾಗಿ ಕಷ್ಟ. ಇಲ್ಲಿ ಇಳಿದು ಹೋಗ್ಬೋದು ಧೈರ್ಯ ಇದ್ದರೆ. ಒಳಗಡೆ ಸುರಂಗ, ಒಳಗೆ ಧೈರ್ಯ ಇದ್ದರೆ ಸುಮಾರು ದೊಡ್ಡ ದೂರ ಹೋಗ್ಬೋದು. ಆಚೆ ಕ್ಲೋಸ್ ಆಗಿದೆ, ಓಪನ್ ಎಲ್ಲ ಮುಚ್ಚೋಗಿದೆಯೇನ ಬಿಟ್ಟರೆ. ಆದರೆ ಬಾವಲಿ ಇದೆ. ಬಾವಲಿ ಬೇಡ, ಒಂಥರ ಉಸಿರು ಕಟ್ಟಿದಂಗೆ ಆಗತ್ತೆ, ಮುಖಕ್ಕೆ ಬಂದು ಬಡಿಯುತ್ತೆ. ಅಲ್ಲ, ಒಂಚೂರು ಎಂಟ್ರಿ ತೋರ್ಸೋಣ. ಎಂಟ್ರಿಗೆ ಹೋಗಿ ಬರೋಣ ಸರ್. ಅದೇ ಒಂದೆರಡು ಹೆಜ್ಜೆ ಬೇಕಾದ್ರೆ ಒಳಗೆ ನೋಡ್ಕೊಂಡು ಬರೋ. ನಿಮ್ಗಾಗತ್ತಾ? ಹಾಂ, ಆಗುತ್ತೆ. ಇಲ್ಲಿ ಕಷ್ಟಪಟ್ಟು ಇಳಿಬೇಕು. ಇಳಿಬೇಕು. ಏನು ಮೆಟ್ಲಿದೆ ಮಾಡ್ಕೊಂಡಿದ್ದೀರಾ? ಮೆಟ್ಲಿಲ್ಲ ಇಲ್ಲಿ. ಅದೇಂದಲ್ಲ, ಅಲ್ಲ, ನೀರೊಳಗೆ ಹೂತ್ ಹೋಗ್ಬಿಟ್ರೆ ಹೆಂಗೆ? ಬಳ್ಳಿ ಅದು. ಇವ್ರು ಅರ್ಧ ಎದುರಿಸ್ತಾರೆ ಸರ್. ನಮಗೇನಾಗಿದೆ ಗೊತ್ತಾ ಸರ್, ಇದೇ ವಾತಾವರಣದಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ಇವೆಲ್ಲ ಒಂಥರ ಸಹಜ ಬದುಕಾಗ್ಬಿಟ್ಟಿದೆ. ಹೆಂಗೆ ಹಿಡಿಯೋದು ಓಲಿ ಅದನ್ನ ಹೇಳಿ ಫಸ್ಟು. ಈ ಸೈಡ್ನಲ್ಲಿ ಇಳಿಬೇಡಿ, ಇರಿ ಸರ್ ಒಂದು ನಿಮಿಷ. ಇಲ್ಲಿ ಈ ಸೈಡ್ನಲ್ಲಿ ಇಳಿಬೇಕು, ಆಗತ್ತಾ? ಅಲ್ಲ ಅದನ್ನೇ ನೋಡ್ತೀನಿ, ಇರಿ ಒಂದು ನಿಮಿಷ. ಇದು ನಂದಿನಿ ಹಿಡಿಬೇಡ. ಈ ಸೈಡ್ನಲ್ಲಿ ಇಳಿದು ಅಲ್ಲಿಂದ ಆ ಕಲ್ಲು ಮೇಲೆ ಇಳಿದು ಈಚೆ ಸೈಡ್ನಾಗ ಹೋಗಬೇಕು. ಹೋಗ್ಬೋದು, ಹೋಗೋಣ ಸರ್. ಹೇಳಿದಷ್ಟು ಸುಲಭ ಇಲ್ಲ ನಂದಿನಿ, ಸುಲಭ ಇಲ್ಲ, ಗೊತ್ತಾಯ್ತಾ?
ಅಲ್ಲಿಂದ ಹಿಂಗೆ ಇಳಿಯಬಹುದು. ಹುಷಾರ್ ಸರ್, ಈ ಬಳ್ಳಿ ಇದೆಯಲ್ಲ, ಇದು ಗಟ್ಟಿ ಇದು. ಬಳ್ಳಿ ಗಟ್ಟಿಯಾ? ಕಾಡ್ ಮನುಷ್ಯರ ತರ ನಾವು ಹಳೆ ಸಿನಿಮಾಗಳಲ್ಲಿ ನೋಡ್ತೀವಲ್ಲ, ಬಳ್ಳಿ ಇಟ್ಕೊಂಡು ಇಳಿಯೋದು. ಸ್ಲಿಪ್ಪರ್ ಎಲ್ಲ ಬಿಚ್ಚಬೇಕು. ಇಷ್ಟಾದ ಮೇಲೆ ಇನ್ನು ಸುಲಭ. ನನಗೆ ಗ್ರಿಪ್ ಸಿಗುತ್ತೆ. ಹೌದಾ? ಓ ಸರ್, ಇಳ್ದೇ ಬಿಟ್ಟು ನೀವು 70ನೇ ವರ್ಷ ಸರ್ ಇದು. ಇಲ್ಲಿ ಅಲ್ಲ, ನನಗೆ ಹಾಂ, 70ನೇ ವರ್ಷ ಅಂತ. ನಾನು ಇಳಿತೀನಿ ಬಿಡಿ. ಫುಲ್ಲು ಸ್ಟ್ರೈಟ್ ಇದೆ. ಇದನ್ನು ಇಳಿತಿದ್ದೀರಾ ಅಂತ ಹೆಂಗೆ ಗ್ರಿಪ್ ಇದೆ ಸರ್ ನೀರಲ್ಲಿ? ಅಲ್ಲ, ಇಲ್ಲಿ ಸಾಕು, ಇದೆಲ್ಲ ಆರಾಮಾಗಿ ಇಳಿಬೋದ್ರಿ. ಹಿಂಗಿದೆಯಲ್ಲ, ಇಲ್ಲಿ ಆರಾಮಾಗಿ ಇಳಿಬೋದು. ಈ ಕಲ್ಲಿನಲ್ಲಿ ಕಾಲು ಇಟ್ಕೋತಾನೆ. ಬಾವಿ ಇಳಿತಾರಲ್ಲ ಸರ್, ಒಂದು ನಿಮಿಷ ಇರಿ, ಒಂದು ನಿಮಿಷ ಇರಿ. ಹಾಂ, ಬರುವಂಥ ಪ್ರಯತ್ನ ಮಾಡ್ತೀವಿ ನಾವು. ಆಗತ್ತಾ? ಸರಿಗೆ ಆಗೋದಿಲ್ವಾ? ವೀಕ್ಷಕರೇ, ಇಲ್ಲೊಂದು ಸುರಂಗ ಮಾರ್ಗ ಇದೆ, ಬಾವಿ ಮುಖಾಂತರ ಅರಮನೆಗೆ ಎಂಟ್ರಿ ಆಗೋದು. ಇಲ್ಲ ಆಕರ್ಷ, ಅದು ಗ್ರಿಪ್ ಸಿಗಲ್ಲ ಇದಕ್ಕೆ. ನೀನು ಆಗತ್ತಾ? ಹಾಂ, ಬರ್ತೀವಿ ಸರ್. ನಮ್ಮ ವೀಕ್ಷಕರೇ ನಮಸ್ಕಾರ. ಕೆಳದಿ ಅರಸರು ನೀರಿಗೋಸ್ಕರ ಮಾಡಿಕೊಂಡಂತಹ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ನೋಡ್ಬೋದು. ಈಗ ಸಂಪೂರ್ಣವಾಗಿ ನಾಶದ ಹಂತದಲ್ಲಿರುವಂತಹ ಒಂದು ಈಜುಕೊಳದ, ಇದು ಏತ ನೀರಾವರಿಯ ಪ್ರಕಾರ ಕೋಟೆಗೆ ನೀರಿನ ಮೂಲ ಇದಾಗಿದ್ದು ಇದನ್ನು ನೀವು ನೋಡ್ಬೋದು. ಕೆಳಭಾಗದಲ್ಲಿ ಶಿಲೆಗಲ್ಲಿನಿಂದ ಕಟ್ಟಿದ್ದಾರೆ, ಮೇಲ್ಭಾಗದಲ್ಲಿ ಜಂಬಿಟಿಕೆಯ ಕಲ್ಲಿನಿಂದ ಕಟ್ಟಿರುವಂಥದ್ದು ನೋಡ್ಬೋದು. ಇನ್ನು ನೀರು ಇನ್ನೂ ಚೆನ್ನಾಗಿ ಇರುವಂತಹದ್ದನ್ನು ಕಾಣ್ಬೋದು. ತುಂಬ ಸಾಹಸವಾದಂತಹ ಕೆಲಸ ಇಲ್ಲಿಗೆ ಬರುವಂತಹದ್ದು. ಈ ನೀರಿನ ಕೊರತೆಯಾದಾಗ ಪಕ್ಕದಲ್ಲಿರುವಂತಹ ಮಜ್ಜನ ಕೆರೆ ಹೇಳುವಂತಹ ಭಾಗದಿಂದ ಇಲ್ಲಿಗೆ ನೀರು ಸಪ್ಲೈ ಮಾಡುವಂತಹ ವ್ಯವಸ್ಥೆಯೂ ಕೂಡ ಇತ್ತು. ಅದನ್ನು ಈಗ ನೋಡೋಣ ಬನ್ನಿ. ಇದು ನೀರು ಬಂದು ಬೀಳುವಂತಹ ನೀರು ನಾಳ. ಇದರ ಒಳಭಾಗದಲ್ಲಿ ಒಂದು ಸುರಂಗ ಅಂತಂದರೆ ನೀರು ಬರುವಂತಹ ಜಾಗ ಇತ್ತು. ಅದನ್ನು ಈಗ ನೋಡಬಹುದು. ತುಂಬ ಕಷ್ಟಪಟ್ಟು ಹತ್ತಬೇಕು. ಈ ಹುಡುಕಾಟ ಅಂದರೆ ಒಂದು ರೀತಿಯ ಸಾಹಸದ ಕೆಲಸ. ಹಾಗಾಗಿ ಇದೇ ನೀರು ಬರುವಂತಹ ಒಂದು ಸುರಂಗ. ಇದರ ಮೂಲಕ ನೀರಿನ ಸುರಂಗವನ್ನು ಇದು ನೋಡಬಹುದು. ಎಷ್ಟು ಚೆನ್ನಾಗಿ ಇಲ್ಲಿ ಜಂಬಿಟಿಕೆಯ ಕಲ್ಲಿನಿಂದ ಕಟ್ಟಿದ್ದಾರೆ ಎಂಬುದನ್ನು ಗಮನಿಸಿ. ಒಳಭಾಗದಲ್ಲಿ ಬಾವುಲಿಗಳು ಇದ್ದಾವೆ, ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬೇಕು. ಕೆಳಭಾಗದಲ್ಲಿಯೂ ಕೂಡ ಜಂಬಿಟಿಕೆಯ ಕಲ್ಲನ್ನು ಹಾಸೋ ತುಂಬ ತಂಪಾಗಿರುವಂತಹ ಪ್ರದೇಶ. ಈ ರೀತಿಯಾಗಿ ನಾವು ಹೋಗಬಹುದು. ಕಲ್ಲುಗಳೆಲ್ಲ ಕೆಳಗೆ ಕುಸಿದಿವೆ. ಬಂದಂತಹ ಪ್ರವಾಸಿಗರು ನೀರು ಕುಡಿದು ಇಲ್ಲೇ ಬಿಟ್ಟು ಹೋಗಿರುವಂತಹ ಬಾಟಲ್ಗಳನ್ನು ಕೂಡ ಕಾಣಬಹುದು. ಕೆಲವು ವಸ್ತುಗಳನ್ನು ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಇತಿಹಾಸ ಪ್ರಜ್ಞೆ ಇಲ್ಲ ಅಂತಂದಾಗ ಈ ರೀತಿಯ ಅನಾಹುತ ಸಹಜ. ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂಭಾಗದಲ್ಲಿ ಕಲ್ಲು ಕಟ್ಟಿದ್ದಾರೆ, ಅದನ್ನು ಕಾಣಬಹುದು. ಈ ಜಾಗವೇ ಒಂದು ರೀತಿಯ ಜಂಬಿಟಿಕೆಯ ಕಲ್ಲಾಗಿದ್ದರಿಂದ ಈ ರೀತಿ ಕೊರೆದು ಮಾಡಿದಂತಹ ಸುರಂಗ ಈ ಭಾಗದಲ್ಲಿ ಚೆಂದಾಗಿ ಕಾಣುವಂತಹದ್ದು ನೋಡ್ಬೋದು. ಕೆಲವು ಭಾಗದಲ್ಲಿ ಕಲ್ಲಿನ
ಹಲಿಗೆಗಳನ್ನು ಹಾಕಿದ್ದಾರೆ. ದೇವಸ್ಥಾನದ ರಚನೆಗೆ ಬಳಸಿದ ಕಲ್ಲುಗಳು ಹಾಳಾಗಿದ್ದರೆ ಅವುಗಳನ್ನು ಬಳಸಿದ್ದನ್ನು ಇಲ್ಲಿ ನೋಡ್ಬೋದು. ಇನ್ನೊಂದು ಶಿವನ ಮೂರ್ತಿ ಇರುವಂತಹ ಒಂದು ಕಲ್ಲು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಒಂದು ವಿಶೇಷವಾದಂತಹ ಕಪ್ಪೆಯೂ ಕೂಡ ಇಲ್ಲಿ ಕುಳಿತುಕೊಂಡಿದೆ. ಬಾವುಲಿಕ್ಕಿ ಯಾವಾಗಲೂ ಬಾವುಲಿ ಬಹಳಷ್ಟು ಇತ್ತು, ಈಗ ಅವು ಕಣ್ಣಿಗೆ ಕಾಣ್ತಾ ಇಲ್ಲ. ಅದನ್ನು ಗಮನಿಸುವಂತಹ ವಿಚಾರ. ಒಂದು ಸಂಸ್ಥಾನವಾಗಿರ್ಬೋದು, ಸಾಮ್ರಾಜ್ಯವಾಗಿರ್ಬೋದು, ಅದನ್ನು ಕಟ್ಟುವಂತಹ ಕೆಲಸ ಆ ಕಾಲಘಟ್ಟದಲ್ಲಿ ಎಷ್ಟು ಕಷ್ಟವಾಗಿರಬಹುದು ಎಂಬುದನ್ನು ಇದನ್ನು ನೋಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗತ್ತೆ. ಅಷ್ಟು ಸುಲಭವಾಗಿರಲಿಲ್ಲ. ಈ ದಿನಗಳಲ್ಲಿ ಯಾಂತ್ರಿಕ ಶಕ್ತಿಯನ್ನು ಬಳಸ್ಕೊಂಡು ಏನು ಬೇಕಾದರೂ ಮಾಡ್ಬೋದು. ಆ ಕಾಲಘಟ್ಟದಲ್ಲಿ ಮನುಷ್ಯ ಶಕ್ತಿಯನ್ನು ಬಳಸ್ಕೊಂಡು ಎಷ್ಟೆಲ್ಲ ಸಾಹಸ ಪಡಬೇಕಾಗಿತ್ತು. ಆದರೂ ಎಷ್ಟು ಚೆಂದಾಗಿ ಸುಂದರವಾದಂತಹ ಇಂತಹ ರಚನೆಗಳನ್ನು ನಮಗಾಗಿ ಬಿಟ್ಟು ಹೋಗಿದ್ದಾರೆ. ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತಹ ಜವಾಬ್ದಾರಿ ನಮಗಿದೆ, ನಮ್ಮ ಮುಂದಿನವರಿಗಿದೆ. ಧನ್ಯವಾದಗಳು. ಇದು ಒಂದೇ ಅಲ್ಲ, ಅಲ್ಲಿ ನಾವು ತಪ್ಪಿ ಹೋಯ್ತು. ಅಲ್ಲೊಂದಿದೆ, ಅಲ್ಲೊಂದು ಇಷ್ಟು ದೊಡ್ಡದಲ್ಲ, ಒಂದು ಚಿಕ್ಕದು ಇತ್ತು. ಇನ್ನು ಸಣ್ಣ ಸಣ್ಣ ಬಾವಿಗಳೇನು ಬರಗಾಲಿಲ್ಲ, ಬೇಕಾದಷ್ಟಿದೆ. ಅಂದರೆ ಕೋಟೆ ಬಾಗಿಲು ಹಾಕಿದರೂ ಕೂಡ ನೀರಿನ ಕೊರತೆ ಆಗಬಾರ್ದು ಹೇಳೋ ಅಂಥದ್ದು ಒಂದು ಇರ್ತದೆಯಲ್ಲ. ಯಾವ್ದ್ರಿಂದ ಏತ ನೀರಾವರಿ ಅಂದರೆ ಎತ್ತುಗಳಿಂದಲ್ಲ? ಅಲ್ಲ ಏತ ಅಂತಂದರೆ ಎತ್ತರ ಮರ ನೆಟ್ಟಿರ್ತಾರೆ, ಅದರೊಳಗೆ ಒಂದು ಉದ್ದನೆ ಕೋಲು ಅದಕ್ಕೆ ಇದು ಕಟ್ಟಿರ್ತಾರೆ, ಹಿಂಗೆ ಬಿಡ್ತಾರೆ, ಅದು ಮೇಲೆ ಹೋಗುತ್ತೆ, ಇಲ್ಲಿ ನೀರು ಮಗಿಯತ್ತೆ, ಕೊನೆಗೆ ಎಳಿತಾರೆ. ಎಲ್ಲಿ ಡಂಪ್ ಮಾಡ್ತಾರೆ? ಆ ಕಡೆ ಒಂದು ಪ್ಲೇಸ್, ಈ ಕಡೆ ಡಂಪ್ ಮಾಡಿರೋ ನೆಕ್ಸ್ಟು ಅರಮನೆಯ ಹಿಂಭಾಗ ಅಲ್ವಾ, ಸೀದಾ ಬಚ್ಚಲ್ ಮನೆಗೆ ಹೋಗ್ಬಿಡುತ್ತೆ. ಬಚ್ಚಲ್ ಮನೆಗೆ ಬಚ್ಚಲ್ ಮನೆ, ಬಚ್ಚಲ್ ಒಲೆಗೆಲೆ ಎಲ್ಲ ಚೆನ್ನಾಗೇ ಇರೋದು ನೋಡ್ಬೋದು. ಬಹುಶಃ ಹಂಡೆ ಇಡತ್ತಿರಲಿಲ್ಲ ಆ ಕಾಲದಲ್ಲಿ. ಈ ಬಚ್ಚಲ್ ನೋಡಿದರೆ ದೊಡ್ಡ ಈ ಕೊಪ್ಪರಿಗೆ ಹೇಳ್ತೇವಲ್ಲ, ಕೊಪ್ಪರಿಗೆಯನ್ನೇ ಇಟ್ಟಿರೋ ಸಾಧ್ಯತೆ ಇದೆ. ಮಡಿಕೆ ಅಲ್ಲ, ಕೊಪ್ಪರಿಗೆ ದೊಡ್ಡದು ಅಂತ ನಾವು ಬೆಲ್ಲ ಬೇಯಿಸೋಕ್ಕೆಲ್ಲ ಇಡ್ತೇವಲ್ಲ, ತಗೊಳ್ತೇವಲ್ಲ, ಆ ಥರ. ಇವಾಗ ಯಾವ ಕಡೆ ಹೋಗೋದು ನಾವು? ಹೀಗೆ ಹೋಗೋಣ. ಕನೆಕ್ಟ್ ಆಗುತ್ತಾ ಈ ಕೇರಿ? ಇವಾಗ ಹೊರಗಡೆ ಈಗ ನಾವು ಆ ಸೈಡಿಂದ ಬಂದ್ವಿ, ಈ ಸೈಡಿಂದ ವಾಪಸ್ ಹೋಗೋದು. ಇಲ್ಲಿಂದನೇ ಸ್ಟಾರ್ಟು. ಇದೆಯಲ್ಲ ನಾ ತೋರ್ಸಕ್ಕೆ ಹೊರಟಿದ್ದು, ಇಲ್ಲಿ ಒಂದು ಅಭ್ಯಂಗ ಮಾಡುವಂಥದ್ದು, ಎಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡುವಂಥದ್ದು. ಎಣ್ಣೆ ಸ್ನಾನದ ಒಂದು ತೊಟ್ಟಿ ಇಲ್ಲಿತ್ತು. ಈ ಕಡೆ ಒಂದು ತೊಟ್ಟಿ ಥರ ಇದೆಯಾ ಸರ್? ಅದು ಒಲೆ, ಅದು ತೋರಿಸ್ತೇನೆ. ಇಲ್ಲೆಲ್ಲೋ ಆ ತೊಟ್ಟಿ ಇತ್ತರೆ, ನೆಲದ ಮಟ್ಟದಲ್ಲೇ ಇತ್ತಾ ನೋಡಿ. ಒಳ್ಳೆ ಬಯಲು ಪ್ರದೇಶ, ಅಲ್ಲಿವರೆಗೂ ಫುಲ್ಲು ಬಯಲು. ಅಲ್ಲಿಂದ ಆಚೆ ಭಾಗದಲ್ಲಿ ಅರಮನೆಗೆ ಸಂಬಂಧಪಟ್ಟಂತಹ ಕೆಲಸಗಾರರ ಮನೆಗಳ ಒಂದು ಸಾಲು ಕಂಡು ಬರುತ್ತೆ ಆ ಭಾಗದಲ್ಲಿ. ಇದು ನೋಡಿ, ಇದು ಒಲೆ. ಇಷ್ಟು ದೊಡ್ಡ ಒಲೆನ? ಹಾಂ, ರಾಜರು ಸ್ನಾನ ಮಾಡೋದು ಅಂತಂದರೆ ಸಣ್ಣ ಪುಟ್ಟ ಒಲೆ ಆಗಿರತ್ತ. ಇಷ್ಟು ರಾಜರು ಸ್ನಾನಕ್ಕೋಸ್ಕರ ಇರೋ ಅಂಥ ಒಲೆ ಇದು. ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು? ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡೋಂಥ ವೆಂಕಟಪ್ಪ ನಾಯಕ ದಿವಸ ಎಣ್ಣೆ ಹಚ್ಚಿಕೊಂಡೇ ಸ್ನಾನ ಮಾಡ್ತಿದ್ದ. ಅವನಿಗೆ ದೋಖಂಡೆ ವಾಲ ಅಂತ ಹೆಸರಿತ್ತು. ಅಂದರೆ ದೋಖಂಡೆ ವಾಲ, ಎರಡು ಕೈಯಲ್ಲೂ ಕತ್ತಿ ಹಿಡ್ಕೊಂಡು ಯುದ್ಧ ಮಾಡೋ ಸಾಮರ್ಥ್ಯ ಇರೋಂಥ ಅವನು. ಹೀಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಿರ್ಬೇಕಾದ್ರೆ ಒಂದು ಮುಸ್ಲಿಂ ಲೂಟಿಕೋರರು ಬಂದ್ಬಿಟ್ರಂತೆ. ಅದೇ ಡ್ರೆಸ್ನಲ್ಲೇ ಎರಡು ಕತ್ತಿ ಹಿಡ್ಕೊಂಡು ಹೋಗಿ ಅವ್ನು ನಿಗ್ರಹ ಮಾಡಿ ಬಂದಿದ್ದ ಹೇಳೋಂಥದ್ದು ವಿಷಯ ತಿಳಿದು ಬರುತ್ತೆ. ಜನರಲ್ಲಿರೋಂತಹ ವಿಚಾರ ತಿಳಿದು ಬರುತ್ತೆ. ದೋಖಂಡೆವಾಲ ಅಂತ ಅವನಿಗೆ. ದೋಖಂಡೆವಾಲ ಅಂತಂದ್ರೆ ಎರಡು ಕೈಯಲ್ಲೂ ಕತ್ತಿ ಹಿಡ್ಕೊಂಡು ಏಕಕಾಲದಲ್ಲಿ ಯುದ್ಧ ಮಾಡೋ ಸಾಮರ್ಥ್ಯ ಇರುವಂಥವನು ಅಂತ. ಹೇಗೆ ನೀರು ಕಾಯಿಸ್ತಾ ಇದ್ರು? ಯಾವ್ದು? ಬೆಂಕಿ ಬಿಟ್ಟಿರಾಯ್ತು. ಇಲ್ಲಿ ಗ್ಯಾಪ್ ಇದೆಯಾ? ಹಾಂ,
ಇದೆಯಲ್ಲ, ಇಲ್ಲಿ ಪಾತ್ರೆ ಆ ಈ ಥರದ್ದು ಪಾತ್ರೆ ಎಲ್ಲ ಕೊಪ್ಪರಿಗೇನೆ ಇಡಬೇಕು. ಓ, ಸಣ್ಣ ಪುಟ್ಟ ಪಾತ್ರೆ ಎಲ್ಲ ಇಟ್ಟರು ಬರುತ್ತಾ. ಓಕೆ. ಮತ್ತು ಈ ಇಟ್ಟಿಗೆಗಳನ್ನು ನೋಡಿ, ಇದೊಂದು ಜಾತಿ ಇಟ್ಟಿಗೆ ಬರುತ್ತೆ. ಹ್ಮ್ 10 ಟೈಪಿನ ಇಟ್ಟಿಗೆಗಳು, ಮತ್ತು ಈ ಕ್ವಾಲಿಟಿ ಎಲ್ಲ ಒಂದೇ. ಇದು ಸಾಮಾನ್ಯಕ್ಕೆ ಅದು ಯಾವ ರೀತಿ ತಯಾರು ಮಾಡ್ತಿದ್ರು ಹೇಳುವಂಥದ್ದು ನಾವು ಮಾಹಿತಿ ಸಿಗೋದಿಲ್ಲ. ಬಹಳ ಅದ್ಭುತವಾದಂಥ ಇಟ್ಟಿಗೆ, ಬಿದ್ದರೂ ಒಡೆಯೋದು ಇಲ್ಲ, ಒಂಥರ ಕಲ್ಲು ಇದ್ದಂಗೆ ಇರುತ್ತೆ. ಒಟ್ಟಾರೆಯಾಗಿ ಇದು ಸ್ನಾನ ಮಾಡೋದಕ್ಕೆ ರೆಡಿ ಮಾಡ್ಕೊಂಡು ಅಲ್ಲಿ ಎಣ್ಣೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಸ್ ರಾಜಾರಾಣಿಯರಿಗೆ. ರಾಜಾರಾಣಿ ಅಂತಲ್ಲ, ಒಟ್ಟು ಅರಮನೆಯಲ್ಲಿ ರಾಜ ಕುಟುಂಬಕ್ಕೆ ಸಂಬಂಧಪಟ್ಟಂತಾರೆ ಎಲ್ಲರೂ ಕೂಡ ಸ್ನಾನ ಮಾಡೋ ಅಂಥದ್ದು ರಾಜ ಕುಟುಂಬ. ಇಲ್ಲೊಂದು ಅಭ್ಯಂಗದ ಸ್ನಾನ ಮಾಡೋಂತಹ ಒಂದು ಕಲ್ಲು ಕೂಡ ಇದೆ. ಇದೆಲ್ಲ ಕಲ್ಲು ಕಟ್ಟಿದಂಥದ್ದು. ಇಲ್ಲಿ 2 ಥರ ಬರುತ್ತೆ. ಒಂದು ಕೆಳಗೆ ಇಷ್ಟು ಕಲ್ಲು ಕಟ್ಟಿ ಮೇಲೆ ಮಣ್ಣಿನ ಗೋಡೆ ಹಾಕಿದ್ದು ಇದೆ, ಯಾಕೆಂದ್ರೆ ನಮ್ಮನೆ ಅದೇ ಥರವೇ ಇತ್ತು. ಹಾಗಾಗಿ ಇಲ್ಲೂ ಇದ್ದಿರಬಹುದು, ಅಥವಾ ಕಲ್ಲು ಲೂಟಿ ಆಗಿದ್ದರೂ ಆಗಿರಬಹುದು. 2 ಸಾಧ್ಯತೆಯೂ ಕೂಡ. ಹೆಚ್ಚಾಗಿ ಮರ ಬಳಸ್ತಾ ಇದ್ರಲ್ಲ, ಅದರಿಂದ ಅದು ಆ ಕಾರಣದಿಂದಾಗಿ ಅದು ಅಷ್ಟು ಹಾಳಾಗಿರೋ ಸಾಧ್ಯತೆ ಇರುತ್ತೆ. ಇದೆ ಗೋಡೆ ಇರೋಂತಹ ಇದೆಲ್ಲ, ಇದು ಬಹುಶಃ ಒಂದು ರೀತಿಯಲ್ಲಿ ಪೌಳಿ ಕಣ್ಣಂಗೆ ಕಾಣುತ್ತೆ. ಹೀಗೆ ಮಧ್ಯಭಾಗದಲ್ಲಿ ಅರಮನೆ ಬರುತ್ತೆ. ಇದು ಇಲ್ಲೆಲ್ಲೋ ಇತ್ತು, ಅದನ್ನು ತೋರಿಸ್ತಿದ್ದೆ. ಅದು ಇಷ್ಟು ದಪ್ಪ ಇರೋಂತಹ ಒಂದು ಕಲ್ಲು. ಕಲ್ಲು ಅದನ್ನು ಒಬ್ಬ ಅದು ನೋಡಿದ್ರೆ ಬಚ್ಚಲ್ ಕಲ್ಲು ಅಂತ ಗೊತ್ತಾಗತ್ತೆ. ಅದೆಲ್ಲ ಕೆಳಗೆ ನಿಧಿ ಇದೆ ಅಂತ ಹೇಳಿ ಆ ಕಲ್ಲನ್ನು ಎಳೆದಿದ್ದು ನಾವು ನೋಡ್ತೇವೆ ಇಲ್ಲಿ. ಇದು ಭಾಳ ವರ್ಷದ ಹಿಂದೆ ಅಲ್ಲ, ಇಲ್ಲೆಲ್ಲೋ ಇದೆ ಅದು. ಆ ಫೋಟೋ ಇದೆಯಾ ನಿಮ್ಮ ಹತ್ರ? ಫೋಟೋ ಇಲ್ಲ ರೀ. ಇಲ್ಲ, ಈ ನಿಧಿ ಹುಚ್ಚಿದೆಯಲ್ಲ, ಇದೆಲ್ಲ ನೋಡಿ ಅವಶೇಷಗಳು ಕಾಣ್ತವೆ. ಇದೆಲ್ಲ ತುಂಬ ಎಷ್ಟು ಮನೆ ಫೌಂಡೇಶನ್ ಆಗಿದೆಯೋ ಏನೋ ಅದು ಗೊತ್ತಿಲ್ಲ ಈ ಕಾಲದಲ್ಲಿ. ಆದರೆ ಅಷ್ಟು ಸುಲಭ ಇಲ್ಲ ಮರೇರ. ಇಲ್ಲಿ ನಾವೇನಾದರೂ ಕೈ ಆಡಿಸ್ಲಿಕ್ಕೆ ಬಂದರೆ ಸರ್ಪಗಳು ಕಾಯಮ್ಮಾಗಿ ನಮ್ಮ ಕಣ್ಣಿಗೆ ಕಾಣ್ತವೆ. ಹೌದು. ಓಕೆ. ಅಂದರೆ ಕಾಡಿರೋದ್ರಿಂದ ಸರ್ಪ ಇದ್ದಾವ ಅಥವಾ ನಿಧಿ ಇದ್ದಲ್ಲಿ ಸರ್ಪ ಇರ್ತಾವ, ಹೇಗೆ? ಅದು ನಿಧಿ ಇದ್ದಲ್ಲಿ ಇರಬಹುದು, ಇಲ್ಲ ಅಂತ ವಿಜ್ಞಾನಿಗಳು ಇಲ್ಲ ಅಂತ ಹೇಳ್ತಾರೆ. ಆದರೆ ನನ್ನ ಅನುಭವದ ಪ್ರಕಾರ ಇದೆ. ನನ್ನ ಅನುಭವದ ಪ್ರಕಾರ ಅಂತಹ ಲಕ್ಷಣಗಳು ಕಂಡು ಬಂದಿದ್ದಾವೆ. ಹೌದಾ? ನೀವು ನಿಧಿ ಹುಡುಕಿದ್ರಾ ಸರ್? ಇಲ್ಲ, ಆ ಸಾವಾಸವೇ ಬೇಡ. ನಮ್ಮ ಹಳೆ ಮನೆ ಜಾಗದಲ್ಲೇ ಇದೆ ಅಂತ ಹೇಳ್ತಾರೆ, ನಾವು ಹೋಗೋದಿಲ್ಲ. ಯಾಕೆ ನಾವು ಈಗ ಸುಖವಾಗಿದ್ದೇವೆ ಮೇಡಮ್. ಆ ಮನೆ ಹಾಳು ಕೆಲಸ ಮಾಡಿ ಮತ್ತೆ ಆ ದುಸ್ಥಿತಿ ತಂದ್ಕೊಳ್ಳೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಆದರೂ ಉದ್ಧಾರ ಆದರೂ ಒಬ್ಬರೂ ಇಲ್ಲ. ಸಿಕ್ಕಿದೆ, ಕಂಡರ ದುಡ್ಡು ಯಾವತ್ತು ಪಾಷಾಣ ಅಂತ ಹೇಳ್ತಾರಲ್ಲ, ಹಾಗಾಗಿ. ಆದರೆ ಉದ್ಧಾರ ಆದಂಥವ್ರು ಯಾರೂ ಕಾಣ್ತಾ ಇಲ್ಲ. ಪ್ಲೇಸ್ ಅರಮನೆಯ ಎಂಟ್ರೆನ್ಸ್ನಲ್ಲಿ ಇದು ದರ್ಬಾರ್ ಹಾಲು, ಅಂದರೆ ಬಂದು ರಾಜ ದರ್ಬಾರ್ ಕೊಡುವಂತಹ ಜಾಗ ಬರುತ್ತೆ ಇಲ್ಲಿ. ಇಲ್ಲೇ ನಾ ಆ ಟೈಲ್ಸ್ ಅಂತ ಹೇಳಿದ್ನಲ್ಲ, ಅದು ಸಿಕ್ಕ ಜಾಗ ನನಗಿದೆಯ. ಇದೇ ಜಾಗದಲ್ಲಿ ಸಿಕ್ಕಿದ್ದ? ಇದೇ ಜಾಗದಲ್ಲೇ ಸಿಕ್ಕಿದ್ದು. ತಡೀರಿ, ಇಲ್ಲಿ ಸರ್ ದರ್ಬಾರ್ ಹಾಲ್ ಅಂತ ಹೇಗೆ ಹೇಳ್ತೀರಾ ನೀವು ಇದನ್ನ? ತೋರಿಸ್ತೇನೆ ತಡೀರಿ. ಅಂದರೆ ಎಂಟ್ರೆನ್ಸ್ ಬಾಗಿಲು ಇಲ್ಲೇ ಬರುತ್ತೆ. ಪೀಟರ್ ಡೆಲ್ಲವೆಲೆ ಉಲ್ಲೇಖದಲ್ಲಿ ಈ ದರ್ಬಾರ್ ಹಾಲಿನ ಒಂದು ಉಲ್ಲೇಖ ಮಾಡ್ತಾನೆ. ರಾಜ ಎತ್ತರದ ಆಸನದ ಮೇಲೆ ಕೂತ್ಕೊಂಡಿದ್ದ, ಎದುರುಗಡೆ ಒಂದು ಕತ್ತಿಯನ್ನು ಇಟ್ಟಿದ್ರು. ಅದಕ್ಕೆ ಹಿಂಭಾಗದಲ್ಲಿ ಅಲಂಕಾರ ಮಾಡಿದ್ರು. ಆ ಕಡೆ ಈ ಕಡೆ ಗಣ್ಯರು ನಿಂತ್ಕೊಂಡಿದ್ದರು, ಪರಾಕುಗಳನ್ನು ಹೇಳ್ತಾ ಇದ್ದರು. ಈ ರೀತಿಯಾದಂತಹ ಉಲ್ಲೇಖ ಅದರೊಳಗೆ ಮಾಡ್ತಾನೆ. ಕೋಟೆ ಕೋಲಾಹಲ, ಹೀಗೆ ಇವ್ರದ್ದೇ ಒಂದು ಪರಾಕ್ ಇದೆ. ಆ ಪರಾಕನ್ನು ಹೇಳ್ತಾ ಇರುವಂತಹ ಉಲ್ಲೇಖವನ್ನು ಅವನು ಮಾಡ್ತಾನೆ. ಕ್ಲೀನಾಗಿದೆ ಅದು ಎಂಟ್ರೆನ್ಸ್, ಹೀಗೆ ಬರುವಂಥ ಜಾಗ.
ಎಂಟ್ರೆನ್ಸ್. ಇಕ್ಕೇರಿ ಅರಮನೆಯಲ್ಲಿ ನಡೆದಂಥ ಇಂಪಾರ್ಟೆಂಟ್ ಸಭೆ ಸಮಾರಂಭಗಳು ಯಾವುದು ಅದ್ರ ಇದೆಯಾ ಸೀಕ್ರೆಟ್ ಆಗಿ ಉಲ್ಲೇಖ ಮಾಡಿರೋಂಥದ್ದು ಬರುತ್ತೆ. ಒಂದು ದೊಡ್ಡ ಯಜ್ಞ ಮಾಡಿರೋಂತಹ ವಾಜಪೇಯಿ ಯಜ್ಞ ಮಾಡಿದಂತಹ ಉಲ್ಲೇಖ ಬರುತ್ತೆ. ಮತ್ತು ವಿವಾಹಗಳೆಲ್ಲ ಇಲ್ಲಿ ಭಾಳಷ್ಟು ನೆಗಡ್ತಿದ್ವು. ವಿವಾಹ ಆದಮೇಲೆ ರಾತ್ರಿಯ ಸಮಯದಲ್ಲಿ ಪಂಜಿನ ಬೆಳಕಿನಲ್ಲಿ ಇಡೀ ದಂಪತಿಗಳನ್ನು ಇಡೀ ನಗರ ಪರ್ಯಟನೆ ಮಾಡೋ ಕ್ರಮವನ್ನು ನಾವು ಶಿವತತ್ವ ರತ್ನಾಕರ ಇದರಲ್ಲಿ ನೋಡ್ಬೋದು. ಇನ್ನು ಎಷ್ಟು ನಡೆದಿರ್ಬೋದು, ಭಾಳಷ್ಟು ಕಾರ್ಯಕ್ರಮಗಳು ವಾಜಪೇಯಿ ಯಜ್ಞ ನಡೆದಂತಹ ಉಲ್ಲೇಖ ಬರುತ್ತೆ, ಬೇಕಾದಷ್ಟು ಬರುತ್ತೆ. ಎಲ್ಲವೂ ಕೂಡ ದಾಖಲೆ ಆಗಿದೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ, ಆದರೂ ಉಳಿದಿದೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಎಷ್ಟೋ ಕಳ್ಕೊಂಡ್ಬಿಟ್ಟಿದ್ದೇವೆ ಅಂತ. ರಾಜ ಇದೇ ಮಾರ್ಗದಲ್ಲಿ ಬರ್ತಾ ಇದ್ದಿದ್ದು. ಹೌದೌದು, ಇದೇ ಮಾರ್ಗವೇ. ಇದೆಲ್ಲ ಅರಮನೆ ಎದುರು ಭಾಗ. ಇದೆಲ್ಲ ನಾವು ಹಾಗೆ ಹೋಗಿದ್ವಿ, ಹೀಗೆ ಬಂದ್ವಿ ಅಷ್ಟೇ. ಒಂದು ರೌಂಡ್ ಆಯಿತು. ಯಾವುದೋ ಒಂದು ಎಂಥ ಎಣ್ಣೆ ಗಾಣ ಆಗಿರ್ಬೋದು. ಈ ನೋಡಿ, ಹೌದಾ, ಎಣ್ಣೆ ಹರಿಯ ಗಾಣ ಆಗಿರ್ಬೋದು. ಆ ಸಾಧ್ಯತೆ ಇದೆ ನೋಡಿ. ಮತ್ತಿನ್ಯಾವ ಥರದಲ್ಲಿ ಯೋಚನೆ ಮಾಡಿ ಇಟ್ಟೆ, ಇದ್ರ ಗೊತ್ತಾಗಲಿಲ್ಲ. ಇದೇನು ಆಗಿರ್ಬೋದು. ಅದ್ರದ್ದು ಒಂದು ಪಾರ್ಟ್ ಇಲ್ಲಿ ಬಿದ್ದಿದೆ, ಈ ಕಡೆ ಇದ್ದಿದ್ದಲ್ಲಿ ಬಿದ್ದಿದೆ. ಎಣ್ಣೆ ಹೌದೌದು. ಇವಾಗ ಎತ್ತಿನ ಗಾಣ ನೋಡ್ತೀವಲ್ಲ, ಅದೇ ಎಣ್ಣೆ ಹೀಗೆ ಹರಿಯ ಅಂತಹದ್ದು. ಅವಾಗ ಆನೆ ಹತ್ರ ಹರಿಸ್ತಾ ಇದ್ರ ಅಥವಾ ಎತ್ತ ಹತ್ರ? ಆನೆ ಅಲ್ಲ ರೀ, ಎತ್ತೆಯ ಅಥವಾ ಕೋಣ. ಎತ್ತಿನ ಗಾಡಿನೇ. ಈ ನಮ್ಮ ಹಿಂದಿನ ಹಳ್ಳಿ ಬದುಕಿಗಿಂತ ಏನು ವ್ಯತ್ಯಾಸ ಇರಲಿಲ್ಲ ಬಿಡಿ. ತುಂಬ ಈ ಮಹಾಭಾರತ ಕಾಲದಲ್ಲಿ ಏನೋ ತೋರಿಸ್ತೇವಲ್ಲ, ಅದು ಸಹಜ ಉಲ್ಲೇಖ ಅಲ್ಲ ಅಂತ. ಸಹಜವಾಗಿ ಈಗ ಬದುಕ್ತಿದ್ದ ರೀತಿಯಲ್ಲೇ ಬದುಕ್ತಿದ್ರು, ಆ ಪರಿಸರಕ್ಕೆ ಅನುಗುಣವಾಗಿ ಅಷ್ಟೇ. ವ್ಯತ್ಯಾಸ ಏನು ಭಾಳ ಅಂತ ಕಲ್ಪನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಏನಿಲ್ಲ, ಎಣ್ಣೆ ಕಾಳುಗಳು ಸಿಗ್ತಾ ಇತ್ತು, ಎಣ್ಣೆ ಗಾಣ ಇರಬೇಕಂತ ಹೇಳಿದರೆ ಎಲ್ಲ ಬೆಳೀತಿದ್ರು. ಎಳ್ಳು ಬೆಳೀತಿದ್ರು, ಕಡಲೆ ಬೆಳೀತಿದ್ರು, ನೆಲಗಡಲೆ, ಶೇಂಗಾನ. ಮತ್ತು ಹೀಗೆ ಹೆಚ್ಚಾಗಿ ದೊಡ್ಡ ಅದೇ ಸಿಗಲ್ಲ. ಇನ್ನು ದೀಪಕ್ಕೆ ಇಲ್ಲೊಂದು ದೇವಸ್ಥಾನ ಹತ್ರ ಒಂದು ಮರದಲ್ಲಿ ಒಂದು ಕಾಯಿ ಇದೆ, ನಾಗಸಂಪಿಗೆ ಹೇಳ್ತೇವೆ. ಅದು ದೊಡ್ಡ ಪ್ರಮಾಣದಲ್ಲಿ ಎಣ್ಣೆ ಕೊಡುತ್ತೆ, ಅದನ್ನು ಅರಿತಿದ್ದಿರ್ಬೋದು. ಹೀಗೆ ಎಲ್ಲ ಎಣ್ಣೆ ಬೇಕಲ್ಲ, ಎಣ್ಣೆ ಇಲ್ಲದೆ ಬದುಕಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಅಲ್ಲ, ಎಣ್ಣೆ ಎಲ್ಲ ಇವಾಗ ಬಂದಿದ್ದಂತ ಎಲ್ಲ ಅಲ್ಲಪ್ಪ, ಅಲ್ಲ. ಎಣ್ಣೆ ಎಂಬ ಶಬ್ದ ಇದೆಯಲ್ಲ, ನಾವು ಎಲ್ಲದಕ್ಕೂ ಎಣ್ಣೆ ಹೇಳ್ತೇವೆ. ಆದರೆ ಎಳ್ಳು ನೆಯ್ ಅಂತ ಅದು ಸಮಾಸ ಪದ. ಅದು ಎಳ್ಳಿನ ಜಿಡ್ಡಿದೆಯಲ್ಲ, ಅದು ಎಣ್ಣೆ. ತೈಲ ಅಂತಂದ್ರೂ ಹಾಗೆ. ತೈಲ ಅಂದರೆ ಎಳ್ಳಿನಿಂದ ಮಾಡಿದ್ದೇ ತೈಲ ಆಗಿತ್ತು. ಈಗ ನಾವು ಎಲ್ಲದಕ್ಕೂ ಎಣ್ಣೆ 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 ಅಂತ ಹೇಳ್ತೇವೆ ಹೊರತು, ಎಣ್ಣೆ ಅಂತಂದರೆ ಕೊಬ್ಬರಿಯಿಂದ ಮಾಡ್ತೀವಿ.